ಇವತ್ತು ಒಂದು ಟಿಬೇಟಿಯನ್ ಸೆಟ್ಲ್ಮೆಂಟ್ ಇದೆ, ಬೈಲುಕುಪ್ಪೆ ಅಲ್ಲ, ಅದು ಮೈಸೂರು ಹತ್ರ ಇದೆ. ನಾವು ನಮ್ಮ ಮೈಸೂರಿನಿಂದ 2.5 ಅವರ್ ದೂರ ಇರೋ ಟಿಬೇಟಿಯನ್ ಸೆಟ್ಲ್ಮೆಂಟ್ ಒಂದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಟೆಂಪಲ್ ಎಲ್ಲ ಇದೆ, ಅಲ್ಲೇ ಗೆಸ್ಟ್ ಹೌಸಲ್ಲಿ ಉಳ್ಕೋತೀವಿ. ಹಾಗೆ ಒಂದು ಡ್ಯಾಮ್ ಇದೆ, ಅದನ್ನು ನೋಡಬೇಕು. ಮತ್ತು ಬಿಳಿಗಿರಿ ರಂಗನ ಬೆಟ್ಟ ಎಲ್ಲರಿಗೂ ನಿಮಗೆಲ್ಲ ಗೊತ್ತೇ ಇರುತ್ತೆ, ಅದನ್ನು ನೋಡೋಣ ಅಂತಿದ್ದೀವಿ. ಒಂದು ದಿನದ ಚಿಕ್ಕ ಟ್ರಿಪ್ಪು ಅಷ್ಟೇ. ಮೈಸೂರಿನಿಂದ ಕೊಳ್ಳೇಗಾಲ ರೂಟಲ್ಲಿ ಬಿಳಿಗಿರಿ ರಂಗನ ಬೆಟ್ಟದ ಕಡೆ ಹೋಗ್ತಾ ಇದ್ದೀವಿ ನಾವೀಗ. ಈಗ ಸಮಯ 10 ಗಂಟೆ ಹತ್ತಿರ ಬರ್ತಾ ಇದೆ. ರೋಡಲ್ಲಿ ತುಂಬ ರಶ್ ಇದೆ, ಹೈವೇ ಅಲ್ವಾ. ಮೈಸೂರಿನಿಂದ ಹೋಗುವಾಗ ಮೊದಲಿಗೆ ಗುಂಡೇಲ್ ಡ್ಯಾಮ್ ಮತ್ತು BR ಹಿಲ್ಸ್ ಸಿಗೋದ್ರಿಂದ ಅದನ್ನು ನೋಡಿಕೊಂಡೇ ನಾವು ದೊಂಡೇನ್ಲಿಂಗ್ ಟಿಬೇಟಿಯನ್ ಸೆಟ್ಲ್ಮೆಂಟಿಗೆ ಹೋಗೋದು ಅಂತ ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗೋ ದಾರಿ ಬಂದೇ ಬಿಡ್ತು. ಇಲ್ಲೇ ಸ್ವಲ್ಪ ಮುಂದೆ ಹೋದರೆ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ, ಅಲ್ಲಿ ಟಿಕೆಟ್ ತಗೊಂಡು ಹೋಗಬೇಕು. ಇದು ಟೈಗರ್ ರಿಸರ್ವ್ ಫಾರೆಸ್ಟು, ಹಾಗೆ ಆನೆಗಳು ಇದೆ ಅಂತೆ. ಅದರಿಂದ ಎಚ್ಚರಿಕೆಯಿಂದ ಹೋಗಬೇಕು, ಕಾಡಲ್ಲೆಲ್ಲ ಇಳಿಯೋ ಆಗಿಲ್ಲ. ಬೆಟ್ಟಕ್ಕೆ ಹೋಗೋ ತನಕನೂ ಒಳ್ಳೆ ದಾರಿ ಇದೆ, ಅಕ್ಕಪಕ್ಕ ಹಸಿರಾದ ಕಾಡು ನಿಮ್ಮನ್ನು ಸ್ವಾಗತಿಸುತ್ತೆ. ಚೆನ್ನಾಗಿದೆ ದಾರಿ, ಪ್ರಕೃತಿ ಮಡಿಲಲ್ಲಿ ಖುಷಿಯಾಗಿ ಹೋಗ್ಬೋದು. ಪಾರ್ಕಿಂಗಿಗೆ ದೇವಸ್ಥಾನದ ಕೆಳಗೆ ಬೇಕಾದಷ್ಟು ಸ್ಪೇಸ್ ಇದೆ. ಮೆಟ್ಲು ಹತ್ತಿ ದೇವಸ್ಥಾನಕ್ಕೆ ಮೇಲೆ ಹೋಗಬೇಕು. ತುಂಬ ಮೆಟ್ಲುಗಳೇನಿಲ್ಲ, ಸ್ವಲ್ಪ ಇದೆ. ಆಮೇಲೆ ಪೂಜೆ ಸಾಮಗ್ರಿಗಳು ಇಲ್ಲೇ ದೇವಸ್ಥಾನದ ಹತ್ರ ಸಿಗುತ್ತೆ, ಹಣ್ಣು ಕಾಯಿ ಎಲ್ಲ. ಬಿಳಿಗಿರಿ ರಂಗನಾಥ ದೇವಸ್ಥಾನ ಇರೋದು ಚಾಮರಾಜನಗರದಲ್ಲಿ. ಅತಿ ಸುಂದರವಾದ ಭವ್ಯವಾದ ಇತಿಹಾಸವಿರುವ ದೇವಸ್ಥಾನ. ವಿಷ್ಣುವಿನ ಇನ್ನೊಂದು ಅವತಾರವೇ ರಂಗನಾಥ. ತಿರುಪತಿ ವೆಂಕಟರಮಣನೇ ರಂಗನಾಥನ ಹೆಸರಿನಲ್ಲಿ ಇಲ್ಲಿ ಬಂದು ನೆಲೆಸಿದ್ದಾನೆ ಅನ್ನುವ ಪ್ರತೀತಿಯೂ ಇದೆ. ಪ್ರತಿ ಶುಕ್ರವಾರ ಇಲ್ಲಿ ದೇವರಿಗೆ ವಿಶೇಷ ಪೂಜೆ ಇರುತ್ತದೆ. ದೇವಸ್ಥಾನ ಬೆಳಗ್ಗೆ 7ರಿಂದ ಮಧ್ಯಾಹ್ನ 2ರವರೆಗೆ ಮತ್ತು ಸಾಯಂಕಾಲ 4ರಿಂದ ರಾತ್ರಿ 8:30ವರೆಗೆ ತೆರೆದಿರುತ್ತದೆ. ನಾವು ಹೋಗಿದ್ದು ವೀಕ್ ಡೇ ಆಗಿದ್ದರಿಂದ ಜನ ಜಾಸ್ತಿ ಇರಲಿಲ್ಲ. ದೇವರಿಗೆ ದೀಪ ಹಚ್ಚುವವರು, ಆಮೇಲೆ ಕಾಯಿ ಒಡೆಯೋರು ಎಲ್ಲ ಭಕ್ತರನ್ನು ನೋಡಿ ನಮಗೊಂಥರ ಪಾಸಿಟಿವ್ ವೈಬ್ ಇತ್ತು. ಆಮೇಲೆ ಮನಸ್ಸು ಪ್ರಶಾಂತವಾಯಿತು. ಸುತ್ತ ಪ್ರಕೃತಿ ಮಡಿಲಲ್ಲಿರುವ ದೇವಸ್ಥಾನ, ಅಲ್ಲೊಂದು ಬಸವನು ಶಾಂತವಾಗಿ ಕೂತಿತ್ತು. ಖುಷಿ ಅನ್ನಿಸ್ತು ವೀಕ್ಷಕರೇ.
ದೇವಸ್ಥಾನಕ್ಕೆ ಹೋದಾಗ ಅದರ ಹಿಂಬದಿಯಲ್ಲಿರುವ ಈ 100 ವರ್ಷಕ್ಕಿಂತಲೂ ಹಳೆಯ ಚಂಪಕ ಮರಗಳನ್ನು ನೋಡಲು ಮರೆಯಬೇಡಿ ಫ್ರೆಂಡ್ಸ್. ದೇವಸ್ಥಾನದ ಬ್ಯಾಕ್ ಸೈಡಿಂದ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ. ವೆಸ್ಟರ್ನ್ ಘಾಟ್ಸು, ಇನ್ನೆಂಥ ಘಾಟ್, ಈಸ್ಟರ್ನ್ ಘಾಟು ಸೇರೋ ಜಾಗ ಅಂತೆ ಇದು. ನೋಡಿ ಎಷ್ಟು ಪರ್ಪಲ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ. ಹಸಿರು ಕಾಡು, ಗುಡ್ಡ ಬೆಟ್ಟ, ಸುಂದರವಾದ ದೇವಸ್ಥಾನ, ಫೋಟೋಗ್ರಫಿ ಮಾಡುವವರಿಗೆ ಹೇಳಿ ಮಾಡಿಸಿದ ತಾಣ ಈ ಬಿಳಿಗಿರಿ ರಂಗನಾಥನ ಬೆಟ್ಟ. ಇಲ್ಲಿ ಮಧ್ಯಾಹ್ನ ಊಟದ ಅನ್ನ ದಾಸೋಹನೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಕ್ಯೂ ಇದೆ ದಾಸೋಹಕ್ಕೆ. ನಾವಿಲ್ಲೊಂದು ಟೀ ಬ್ರೇಕ್ ತಗೊಂಡ್ವಿ. ಇಲ್ಲಿ ನೋಡಿ ಹಟ್ ಎಷ್ಟು ಚೆನ್ನಾಗಿದೆ. ಇದು ಇರೋದು ಬಿಳಿಗಿರಿ ರಂಗನ ಬೆಟ್ಟದಿಂದ ಬರ್ತಾ ಇದ್ವಿ. ಆ ದಾರಿಲಿದೆ ಬ್ಯಾಂಬೂ ಪೀಸ್ಗಳನ್ನು ಉಪಯೋಗಿಸಿ ಮಾಡಿರೋ ಗುಡ್ಸ್ಲು. ಹೋಗೋ ದಾರಿ ಹೆಂಗಿದೆ ನೋಡಿ. ವೀಕ್ಷಕರೇ, ನಾವೀಗ ಗುಂಡಾಲ್ ಡ್ಯಾಮ್ ಕಡೆಗೆ ಹೋಗ್ತಾ ಇದ್ದೀವಿ. ಕೊಳ್ಳೇಗಾಲ ಮೇನ್ ರೋಡಿಂದ 4.5 ಕಿಲೋಮೀಟರ್ ದೂರ ಇದೆ ಗುಂಡಾಲ್ ಡ್ಯಾಮು. ರೋಡ್ ಮಾತ್ರ ತುಂಬ ಕೆಟ್ಟದಾಗಿದೆ. ಟಾರೆಲ್ಲ ಕಿತ್ತು ಹೋಗಿ ಒಳ್ಳೆ ಕಚ್ಚಾ ರೋಡ್ ಥರ ಆಗಿದೆ. ಆದರೆ ಸುತ್ತಮುತ್ತಲಿನ ವ್ಯೂ ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ, ಮೌಂಟೇನ್ ನೆಲಕ್ಕೆ ತಾಗೋ ಥರ ಇದೆಯಲ್ಲ, ಅಲ್ಲೇ ಡ್ಯಾಮ್ ಬರುತ್ತೆ. ಜಲಾಶಯಕ್ಕೆ ಹೋಗೋ ದಾರಿಲಿ ಉದ್ದಕ್ಕೂ ವೆಸ್ಟರ್ನ್ ಘಾಟು ನಮಗೆ ನೋಡೋಕ್ಕೆ ಸಿಗುತ್ತೆ. ಹಲೋ ವೀಕ್ಷಕರೇ, ನಾವೀಗ ಬಂದಿದ್ದೀವಿ ಗುಂಡಾಲ್ ಜಲಾಶಯಕ್ಕೆ. ಇದು ಕೊಳ್ಳೇಗಾಲ ಮೇನ್ ರೋಡಿಂದ 4.5 ಕಿಲೋಮೀಟರ್ ದೂರ ಒಳಗೆ ಬರಬೇಕು. ರೋಡು ಅಷ್ಟು ಚೆನ್ನಾಗಿಲ್ಲ, ಹೊಂಡ ಗುಂಡಿ ಎಲ್ಲ ಇದೆ. ಜಲಾಶಯ 2 ಪರ್ವತ ಸಾಲುಗಳ ಮಧ್ಯೆ ಇದೆ. ತುಂಬ ಚೆನ್ನಾಗಿದೆ, ಸೀನಿಕ್ ಬ್ಯೂಟಿ. ನೀವು ಬರಬೇಕು, ಇಲ್ಲಿ ಒಂದು ಸಲ ನೋಡಲೇಬೇಕು. ಮುಂದೆ ಒಳಗೆ ಹೋದ್ಮೇಲೆ ಏನಿದೆ ಅಂತ ನಾನು ನೋಡಿ ಹೇಳ್ತೀನಿ, ನಿಮಗೆ ವಿಡಿಯೋನು ಮಾಡ್ತೀನಿ. ಬನ್ನಿ ವೀಕ್ಷಕರೇ, ಹೋಗೋಣ ಗುಂಡಾಲ್ ಜಲಾಶಯಕ್ಕೆ. ನಾನು ಇಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದೀನಿ, ಆದ್ದರಿಂದ ಏನಿದೆ ಅಂತ ಅಷ್ಟೊಂದು ಗೊತ್ತಿಲ್ಲ ನನಗೆ. ಒಳಗೆ ಹೋದ್ಮೇಲೆ ನೋಡಿ ಹೇಳ್ತೀನಿ. ನಾವು ಗುಂಡಾಲ್ ಜಲಾಶಯದ್ದು ಮೆಟ್ಲು ಹುಡ್ಕೊಂಡು ಹೋಗ್ತಿದ್ದೀವಿ. ಐತಾಳು ನಮಗಿಂತ ಮೊದಲೇ ಮೇಲೆ ಹತ್ತಿದ್ರು, ಆದರೆ ಅಲ್ಲಿ ಸ್ಟೆಪ್ಸ್ ಇರಲಿಲ್ಲ.
ನೋಡೋಣ ಯಾರು ಫಸ್ಟ್ ಅಲ್ಲಿ ಹೋಗ್ತಾರೆ ಅಂತ. ಇಲ್ಲಿ ಮೇಲೆ ಡ್ಯಾಮಿಗೆ ನೋಡಕ್ಕೆ ಹತ್ತಲಿಕ್ಕೆ ಅಂತ ಮೆಟ್ಲು ಮಾಡಿದ್ದಾರೆ ನೋಡಿ. ಬ್ಯೂಟಿ ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ. ಸುತ್ತ ಪರ್ವತಗಳ ಸಾಲುಗಳೇ ಸಾಲು. ಇಲ್ಲಿ ಮೆಟ್ಲು ಹತ್ತಬೇಕು ಜಲಾಶಯಕ್ಕೆ. ನೋಡಿ ಅಲ್ಲಿ ಮೇಲೆ ಜಲಾಶಯ ಇದೆ. ಮೆಟ್ಲು ಹತ್ತುತ್ತಾ ಇದ್ದೀನಿ ಡ್ಯಾಮಿಗೆ. ನೋಡೋಣ. ಅಲ್ಲಿವರೆಗೆ ಮೇಲೆ ಹೋಗ್ಬೇಕಲ್ಲಿ ಭೂಮಿಕಾ ಇದ್ದಾಳಲ್ಲ ಮೇಲೆ. ನೋಡಿ ಜಲಾಶಯನ ನಿಮಗೆ ಗುಂಡಾಲ್ ಜಲಾಶಯದ ಬಗ್ಗೆ ಹೇಳಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ. ನಮಗೆ ಬಂದಿರೋ ಇದು ಆಯಾಸ ಎಲ್ಲ, ಮೆಟ್ಲತ್ತಿ ಬಂದಿರೋ ಆಯಾಸ ಎಲ್ಲ ಹೊರಟೋಯ್ತು. ನೋಡಿ ಇಲ್ಲಿ ಪರ್ವತ, ಇಲ್ಲಿ ನೀರು, ಕೆಳಗೆ ಸೈಡಲ್ಲಿ ಪರ್ವತ, ಆಕಾಶದಲ್ಲಿ ದಟ್ಟವಾದ ಮೋಡ. ಇದು ಇಲ್ಲಿ ನೋಡ್ಕೊಳ್ಳಿಕ್ಕೆಲ್ಲ ಯಾರೂ ಇಲ್ಲ, ಎಂಟ್ರಿ ಫೀನೂ ಇಲ್ಲ, ಫ್ರೀ ಇದು. ಚಾಮರಾಜನಗರದಲ್ಲಿ ಇರೋದಿದು. ಗುಂಡಾಲ್ ರಿವರಿಗೆ ಈ ಜಲಾಶಯವನ್ನು ಕಟ್ಟಿದ್ದಾರೆ. ಇದು ಇರಿಗೇಷನ್ ಪರ್ಪಸ್ಸಿಗೆ ಅಂತ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಎರಡು ಸೈಡು ಪರ್ವತಗಳಿದ್ದು ಮಧ್ಯದಲ್ಲಿ ಡ್ಯಾಮ್ ಇದೆ. ನೋಡಬೇಕು ಒಂದು ಸಲ ನೀವು. ಮೈಸೂರಿಂದ 70 ಕಿಲೋಮೀಟರ್ ಇದೆ, ಬೆಂಗಳೂರಿಂದ 155 ಕಿಲೋಮೀಟರ್ ದೂರದಲ್ಲಿದೆ. ಆಮೇಲೆ ಚಾಮರಾಜನಗರದಿಂದ 30 ಕಿಲೋಮೀಟರ್ ದೂರದಲ್ಲಿದೆ. ಒಂದ್ಸಲ ಬಂದು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ಜಲಾಶಯ. ಇಲ್ಲಿ ನೋಡಕ್ಕೆ ಬರೋದು ಜೂನಿಂದ ಡಿಸೆಂಬರ್ ತನಕ. ಇಲ್ಲಿ ಆಗ ತುಂಬ ಚೆನ್ನಾಗಿರುತ್ತೆ ಜಲಾಶಯ. ನೋಡಿ ನನ್ನ ಹಿಂದೆ ನದಿ ಥರ ಹರಿತಾ ಇದೆಯಲ್ಲ ಚಿಕ್ಕದಾಗಿ, ಚಾನೆಲ್ ಥರ, ಅದು ಗುಂಡಾಲ್ ನದಿ. ಈ ನದಿಯಿಂದ ಇದು ನ್ಯಾಚುರಲ್ ಜಲಾಶಯ. ಈ ನದಿಯಿಂದ ನೀರು ಬಂದು ಇಲ್ಲಿ ಇದು ಗುಂಡಾಲ್ ಜಲಾಶಯದಲ್ಲಿ ಡ್ಯಾಮಲ್ಲಿ ಸಂಗ್ರಹ ಆಗ್ತಾ ಇದೆ. ಇದು ಜೂನಲ್ಲಿ, ಆದ್ದರಿಂದ ಸ್ವಲ್ಪ ಕಡಿಮೆ ನೀರಿದೆ. ಮಿಡಲಲ್ಲಿ ತುಂಬ ನೀರಿದೆ. ವೀಕ್ಷಕರೇ, ಹಾನೆಸ್ಟಾಗಿ ಹೇಳಬೇಕಂದ್ರೆ ನಮಗೆ ಪ್ರಕೃತಿಯ ಯಾವ ಹಾಡು ನೆನಪಾಗಲಿಲ್ಲ. ನಮ್ಮ ನಿಸಾರ್ ಅವರ ಜೋಗದ ಸಿರಿ ಒಂದೇ ನೆನಪಾಯಿತು. ಅದರ ಒಂದೆರಡು ಸಾಲನ್ನು ಇಲ್ಲಿ ಗುಂಡಾಲ್ ಡ್ಯಾಮಲ್ಲಿ ಹೇಳಿದ್ವಿ. ಚೆನ್ನಾಗಿಲ್ಲ ಅಂದರೆ ಬೈಕೋಬೇಡಿ ಫ್ರೆಂಡ್ಸ್. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ಸಿರಿ ಮುಗಿಲಿನಲ್ಲಿ ಸಹ್ಯಾದ್ರಿಯಲು ಬದಲಿದೆ ಉತ್ತುಂಗದಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ನೋಡಿ ಇಲ್ಲಿ ಎದುರು ಕಾಣ್ತಾ ಇದೆಯಲ್ಲ ಬಿಲ್ಡಿಂಗು, ಇದು ಗಣೇಶನ ದೇವಸ್ಥಾನ. ಈ ಡ್ಯಾಮ್ದು ಹತ್ರನೇ ಇದೆ. ಆಮೇಲೆ ಅಲ್ಲಿ ಮೇಲ್ಗಡೆ ಒಂದು ನಿಮಗೆ ಟೆಂಪಲ್ ಕಾಣ್ತಾ ಇದೆಯಾ, ಇಲ್ಲಿ ನೋಡಿ, ಅದು ಡ್ಯಾಮ್ ಮಧ್ಯದಲ್ಲಿ ಇತ್ತಂತೆ. ಅದು ನೀರಿಂದ ಮುಳುಗೋಯ್ತಂತ. ಅದನ್ನು ತೆಗೆದು ಇಲ್ಲಿ ಮೇಲೆ ಬೆಟ್ಟದ ಮೇಲೆ ಇಟ್ಟಿದ್ದಾರಂತೆ. ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.